ಆಂಧ್ರ ಪ್ರವಾಸ ಹೊರಟಿರ್ತಕ್ಕಂಥದ್ದು ನಾವೆಲ್ಲ ಈ ಒಂದು ಮುರಳಿ ಬಸ್ನಲ್ಲಿ. ಹಾಗಾಗಿ ಪ್ರಯಾಣವನ್ನು ಮುಂದುವರಿಸ್ತೇವೆ. ಬನ್ನಿ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಈ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ. ದಯವಿಟ್ಟು ನೋಡಿ ಆನಂದಿಸ್ತೀರಿ. ಅರಕುವಿನಲ್ಲಿ ಈ ಪಾರ್ಕ್ನಲ್ಲಿ ಇರ್ತಕ್ಕಂಥದ್ದು ಈ ದೃಶ್ಯ ಆಗಿದೆ. ಎಲ್ಲ ಫೋಟೋಗಳನ್ನು ತಗೊತಾ ಇದ್ದೀವಿ. ಬುದ್ಧನ ಪ್ರತಿಮೆ ಸಹ ಇಲ್ಲಿ ಕಂಡು ಬರುತ್ತೆ. ಈಗ ನಾವು ನೋಡೋದು ಬೋರಾ ಅಥವಾ ಬುರ್ರಾ ಕೇವ್ಸ್ ಅಂತ ಕರೀತಾರೆ. ಬೋರಾ ಅಥವಾ ಬುರ್ರಾ ಗುಹೆಗಳು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ಅನಂತಗಿರಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ಇದು ಪ್ರಕೃತಿ ನಿರ್ಮಿಸಿರುವ ಗುಹೆಗಳು. ತೆಲುಗುವಿನಲ್ಲಿ ಬುರ್ರಾ ಅಂದರೆ ರಂಧ್ರ ಅಂತ. ಇವುಗಳನ್ನು 1807ರಲ್ಲಿ ಬ್ರಿಟಿಷರಾದ ವಿಲಿಯಂ ಪತ್ತೆ ಹಚ್ಚಿದರು. ಇವು 10 ಲಕ್ಷ ವರ್ಷಗಳ ಹಿಂದೆ ನಿರ್ಮಾಣವಾಗಿವೆ ಎಂದು ಹೇಳಲಾಗುತ್ತೆ. ನೀರಿನೊಂದಿಗೆ ಹ್ಯೂಮಿಕ್ ಆಸಿಡ್ ಸೇರಿ ಕ್ಯಾಲ್ಸಿಯಂ ಬೈಕಾರ್ಬನೇಟ್ನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದು ಖನಿಜಗಳನ್ನು ಕರಗಿಸಿ ಕಲ್ಲು ಕ್ರಮೇಣ ಕರಗುತ್ತದೆ. ಹೀಗೆ ನೀರು ಹರಿಯುವುದರಿಂದ ಗುಹೆಗಳು ಏರ್ಪಟ್ಟವು. ಗೋಸ್ತಾನಿ ನದಿಯ ಕಾಲುವೆಗಳು ಇಲ್ಲಿ ಹರಿಯುತ್ತೆ. ಈ ಗುಹೆಗಳಲ್ಲಿ ಹಿಂದೆ ಜನರು ನೆಲೆಸಿದ್ದರು ಎಂದು ಆಂಧ್ರ ಪ್ರದೇಶದ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಇದನ್ನು 1990ರಲ್ಲಿ ರಾಷ್ಟ್ರ ಪರ್ಯಟನಾ ಅಭಿವೃದ್ಧಿ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ಕಲರ್ಫುಲ್ ಲೈಟ್ಸ್ ಅನ್ನು ಹಾಕಿ ಅಭಿವೃದ್ಧಿಪಡಿಸಿದೆ. ಇವುಗಳನ್ನು ಪ್ರತಿ ವರ್ಷ 3 ಲಕ್ಷ ಜನರು ವೀಕ್ಷಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ. ನೀವು ಸಹ ಇಲ್ಲಿ ಭೇಟಿ ಮಾಡಿ, ಖಂಡಿತವಾಗ್ಲೂ ನೀವು ಖುಷಿಯನ್ನ ಪಡ್ತೀರಿ. ನಾವು ಈಗ ಪಾಪಿಕೊಂಡಲುಗೆ ಪ್ರಯಾಣವನ್ನು ಬೆಳೆಸೋಣ. ಪಾಪಿಕೊಂಡಲು ಆಂಧ್ರ ಪ್ರದೇಶದ ವೆಸ್ಟ್ ಗೋದಾವರಿ ಮತ್ತು ಈಸ್ಟ್ ಗೋದಾವರಿ ಜಿಲ್ಲೆಗಳ ನಡುವೆ ಕಂಡುಬರುತ್ತೆ. ಇದು ರಾಜಮಂಡ್ರಿ ನಗರಕ್ಕೆ 60 ಕಿಲೋಮೀಟರ್ ದೂರದಲ್ಲಿ, ತೆಲಂಗಾಣದಲ್ಲಿನ ಭದ್ರಾಚಲಂ ನಗರದ 60 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶವು 1012 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಇಲ್ಲಿ ಬೆಟ್ಟಗಳು, ಗುಡ್ಡಗಳು, ಜಲಪಾತಗಳು, ನದಿಗಳು ಹರಿಯುವುದರಿಂದ ಆಂಧ್ರ ಕಾಶ್ಮೀರ ಎಂದು ಸಹ ಕರೆಯುತ್ತಾರೆ. ಇಲ್ಲಿ ಎಲ್ಲ ರೀತಿಯ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಕಂಡುಬರುತ್ತೆ ಹಾಗೂ ಔಷಧಿ ಗಿಡಗಳು ಸಹ ವ್ಯಾಪಕವಾಗಿ ದೊರೆಯುತ್ತೆ. ರಾಜಮಂಡ್ರಿನಿಂದ ಪುರುಷೋತ್ತಮ ಪಟ್ಟಣ ಸೇರಿ ಅಲ್ಲಿಂದ ಲಾಂಚಿಯಲ್ಲಿ ಪ್ರಯಾಣ ನಡೆಯುತ್ತದೆ. ಇದರಲ್ಲಿ ಊಟವನ್ನು ಸಹ ಒದಗಿಸಲಾಗುತ್ತೆ. ಪ್ರಯಾಣ ಸುಖಕರವಾಗಿರಲಿ ಅಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಸಹ ಆಯೋಜಿಸಿರುತ್ತಾರೆ. ಪ್ರಯಾಣ ಮುಂದುವರೆದು ಗುಡಿ ಪೋಚಮ್ಮ ದೇಗುಲ ನೋಡಬಹುದು. ಮಧ್ಯದಲ್ಲಿ ಅಲ್ಲೂರಿ ಸೀತಾರಾಮರಾಜು ಆಕ್ರಮಿಸಿದ ಪೊಲೀಸ್ ಸ್ಟೇಷನ್ ಸಹ ನೋಡಬಹುದು. ಹಾಗೆ ಭದ್ರಾಚಲಂ ಸಹ ಹೀಗೆ ಪ್ರಯಾಣವನ್ನ ಮುಂದುವರಿಸಬಹುದು. ಮಧ್ಯದಲ್ಲಿ ಪೇರಂಟಾಲಪಲ್ಲಿ ಗ್ರಾಮ ದೊರೆಯುತ್ತೆ. ಇಲ್ಲಿ ಶ್ರೀರಾಮ ವಾಕಿಟಂ ಆಶ್ರಮವನ್ನು ನೋಡಬಹುದು. ಹಾಗೆ ಇಲ್ಲಿ ಶಿವಾಲಯವೂ ಸಹ ಇರುತ್ತೆ. ಇದನ್ನು 1800ರಲ್ಲಿ ಒಬ್ಬ ಮುನೀಶ್ವರನು ನಿರ್ಮಾಣವನ್ನು ಮಾಡಿದನು. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಅನ್ನಾವರಂ. ಅನ್ನಾವರಂ ಅಂದರೆ ಸತ್ಯನಾರಾಯಣ ಸ್ವಾಮಿ ನೆನಪು ಬರುತ್ತೆ. ಬೆಟ್ಟದ ಮೇಲೆ ನೆಲೆಸಿರುತ್ತಾನೆ. ಇಲ್ಲಿಗೆ ಹೋಗಬೇಕಾದ್ರೆ ಅನ್ನಾವರಂ ಬಸ್ ಸ್ಟ್ಯಾಂಡ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಆಟೋದಲ್ಲಿ ಹೋಗ್ಬೋದು, ಬಸ್ಸಿನಲ್ಲೂ ಸಹ ಹೋಗ್ಬೋದು. ಬೆಟ್ಟದ ಬುಡದ ಬಳಿ ಬಂದರೆ ಮೆಟ್ಟಲೂ ಸಹ ಹತ್ತಿ ಹೋಗ್ಬೋದು. ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಸಹ ಮಾಡಬಹುದು. ಕೌಂಟರ್ನಲ್ಲಿ ಟಿಕೆಟ್ ಪಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಪೂಜೆ ಪ್ರಾರಂಭ ಆಗುತ್ತೆ. ಸಂಜೆ 5 ಗಂಟೆವರೆಗೂ ನಡೆಯುತ್ತೆ. ತಮಗೆ ಅನುಕೂಲಿಸಿದ ಸಮಯದಲ್ಲಿ ಪೂಜೆ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ 6 ಗಂಟೆಗೆ ವ್ರತವನ್ನು ಮಾಡ್ತಾರೆ. ಒಂದು ವೇಳೆ ಬರೀ ದರ್ಶನವನ್ನು ಮಾಡ್ತೀವಿ ಅಂತಂದರೆ ಕೇವಲ ಅರ್ಧ ಗಂಟೆಯಲ್ಲಿ ದರ್ಶನ ಆಗತ್ತೆ. ಇಲ್ಲಿ ನಾವು ಒಂದು ದಿವಸ ಉಳ್ಕೋಬೇಕು ಅಂತಂದರೆ ರೂಮ್ಗಳು ಸಹ ದೊರೆಯುತ್ತೆ. ರೂಮ್ಗಳನ್ನು ಕೇಳಬೇಕಾದ್ರೆ CRO ಆಫೀಸ್ನಲ್ಲಿ ಸಂಪರ್ಕವನ್ನು ಮಾಡಬೇಕಾಗುತ್ತೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ವಿಶಾಖಪಟ್ಟಣಂ ಬೀಚ್. ಇಲ್ಲಿ ಸಬ್ಮರೈನ್ ಸಹ ಇರುತ್ತೆ. ಸಬ್ಮರೈನ್ ನೋಡಬೇಕಾದ್ರೆ ನಾವು ಟಿಕೆಟ್ ತಗೊಂಡು ಹೋಗಬೇಕಾಗತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬಂದು ನಾವು ಇಲ್ಲಿ ಗ್ರೂಪ್ ಫೋಟೋವನ್ನು ತಗೊತಾ ಇರೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.